ರಾಜ ಬಂದಿದ್ರೆ ಬೇಸ್ ಇರ್ತಿತ್ತಲ್ಲ. ರಾಜ ಬಂದು ಕಳ್ಳ ಹೇಳಿದ್ರೆ ಅವನು ಬಂದಿಲ್ಲ ನೋಡಿ. ಹೋಲ್ಬಿಡು, 3 ಜನ ಬಂದಿದ್ವಿ. ಹಾಂ, ಈಗ ಇಬ್ಬರೇ ಬಂದೀವಿ ನೋಡಿ. ಈಗ ನಮ್ಮ ಗಂಗಾವತಿ ನೋಡಿ ಎಷ್ಟು ವಿಶಾಲವಾಗಿ ಪೂರ್ತಿ ಬೆಳೆದಿದೆ. ಆವಾಗಿನ ದೃಶ್ಯ ಹೇಗಿತ್ತು ಅಂದರೆ ಅಲ್ಲೊಂದು ಮನೆ ಕಾಣ್ತಿತ್ತು, ಒಂದೆರಡು ನೀರಿನ ಟಾಂಕಿ. ಅದು ಬಿಟ್ಟರೆ ಸುಮಾರು ವರ್ಷದ ಒಂದು 20 ವರ್ಷ 25 ವರ್ಷದ ಹಿಂದಿನ ಮಾತು. ಆವಾಗ ಇವೇನು ಗಂಗಾವತಿ ಏನು ಕಾಣ್ತಿರ್ಲಿಲ್ಲ. ಇಲ್ಲಿ ಕೆಳಗಡೆ ಒಂದು ಮಳೆ ಮಲ್ಲೇಶ್ವರ ಗುಡ್ಡದ ದೇವಸ್ಥಾನದ ಎದುರುಗಡೆ ಒಂದು ರಾಜನ ಕುರ್ಚಿ ಅಂತಿತ್ತು, ಅದನ್ನೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಅದನ್ನು. ಈಗ ಸದ್ಯಕ್ಕಂತರೂ ಇಲ್ಲಿ ಉಳಿದಿರೋ ಗುಡ್ಡದ ಭಾಗ ಉಳಿದಿದೆ, ಮುಂದೆ ಆ ದೇವಸ್ಥಾನದವರೆಗೆ ಅಷ್ಟೇ ಲಾಸ್ಟ್ ಉಳಿದಿದೆ. ಎಸ್, ಒಂದ್ಸಲ ನೆನಪು ಮಾಡ್ಕೋಬೇಕಂತ ಬಂದಿದ್ವಿ. ಹಳೆ ನೆನಪು, ಸಿಹಿ ನೆನಪುಗಳು. ಹಾಂ, ಪುನಃ ಬಂದಿದ್ವಿ. ಆಯಿತು. ಸುಮಾರು 20-23 ವರ್ಷದ ಹಿಂದೆ 7ನೇ ತರಗತಿ ಉತ್ತೀರ್ಣವಾದ ನಂತರ ಇದೇ ಮಳೆ ಮಲ್ಲೇಶ್ವರ ಬೆಟ್ಟಕ್ಕೆ ನಾನು ನಮ್ಮ ಸ್ನೇಹಿತ ರಾಮ ಹಾಗೂ ರಾಜ 3 ಜನ. ಆದರೆ ಆ ರಾಜ ಬರಲಿಲ್ಲ ಇವತ್ತು. ನಾನು ರಾಮ ಇಬ್ಬರೇ ಬಂದಿದ್ದೀವಿ ಇಲ್ಲಿ ಸ್ಥಳಕ್ಕೆ. ಹಾಂ, ಈ ಜಾಗದಾಗ ಒಂದು ಗುಂಡಿನ ಕೆಳಗೆ ಕುಂತು ನಾವು ಮಿರ್ಚಿ, ಮಂಡಕ್ಕಿ ಇವೆಲ್ಲ ತಿಂದಿದ್ವಿ. ಆದರೆ ಆ ಗುಂಡು ಸಿಗ್ತಾ ಇಲ್ಲ, ಭಯಂಕರ ಕಾಡು ಬೆಳೆದ್ಬಿಟ್ಟಿದೆ, ಹೋಗ್ಲಿಕ್ಕೆ ದಾರಿನೂ ಇಲ್ಲ. ಗುಂಡು ಹುಡುಕಾಡಿ ನಮಗೆ ಸಾಕಾಗಿ ಅದ್ರ ಗುಡ್ಡದ ಎದುರಿಗೆ ಸ್ವಲ್ಪ ಹೊತ್ತು ಕುಂತು ವಿಶ್ರಾಂತಿ ಪಡಿತಿದ್ದೀವಿ.